ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟರಾಜ ಮೋತಿ. ನಾನು ಸಿಂಧನೂರಿನವರು. ನಾನು ಶ್ರೀಕೃಷ್ಣ ದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಸಂಗೀತ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಪುಟ್ಟರಾಜ ಮೋತಿ. ಇವತ್ತು ಈ ಸಂಗೀತ ಕಲಾ ಪ್ರಪಂಚಕ್ಕೆ ಹೊಸದಾಗಿ ಸ್ಥಾಪನೆಯಾಗಿರುವಂತಹ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕೋರುತ್ತೇನೆ. ಈ ಸಂಗೀತ ಕಲಾ ಪ್ರಪಂಚಕ್ಕೆ ಮುಖ್ಯ ಉದ್ದೇಶ ಏನೆಂದರೆ, ಸಂಗೀತವನ್ನು ಕಲಿಬೇಕು ಹಂಬಲಿರುವ ಹುಡುಗರಿಗೆ, ಗರ್ಲ್ಸಿಗೆ, ಬಾಯ್ಸಿಗೆ ಮತ್ತು ವಯಸ್ಸಿನ ಮಿತಿ ಇಲ್ಲದೆ ಅವರಿಗೆ ಸಂಗೀತದ ಬಗ್ಗೆ ಒಂದು ಜ್ಞಾನವನ್ನು, ಪಾಠವನ್ನು ಹೇಳಬೇಕಂತ ಹೇಳ್ತಿದೆ. ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿ ಎಂದರೇನು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪದ್ಧತಿ ಏನೆಂದರೆ ಇವತ್ತು ತಿಳಿಸಿಕೊಡೋಣ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಭಾರತದ ಪ್ರಾಚೀನವಾದಂತಹ ಸಂಗೀತ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭಾರತದ ಪ್ರಾಚೀನ ಸಂಗೀತ ಅಂತ ಹೇಳ್ಬೋದು. ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ರಾಗಬದ್ಧವಾಗಿ ತಬಲದ ಮೂಲಕ ತಂಬೂರಿಯ ಶುದ್ಧಿಗೊಳಿಸಿ ಅದರ ಮೂಲಕ ಹಾಡಬೇಕಾದ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾಗಬದ್ಧನೂ ಹಾಡಬೇಕಾದ, ಅಂದರೆ ಹಾಡುವಂಥ ಶೈಲಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಬದಲಾವಣೆ ಆಗ್ತದೆ. ಹಾಡುವಂಥ ಶೈಲಿ, ರಾಗಗಳ ಹೆಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು. ರಾಗಗಳು ಅವೇ ರಾಗ ಇರ್ತಾವೆ. ಹಾಡುವಂಥ ಶೈಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುವಂಥ ಶೈಲಿ ಬೇರೆ. ಅಲ್ಲಿ ಕೃಷ್ಣನ ಒಂದು ನಾಮ ಕೀರ್ತನೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ದಾಸರ ಸಾಹಿತ್ಯದ ಪುರಂದರದಾಸರು, ಕನಕದಾಸರು, ಹೀಗೆ ಮಧ್ವಾಚಾರ್ಯರು ಬರೆದಂಥವು ಮತ್ತು ನಮ್ಮ ಶಂಕರಾಚಾರ್ಯರು ಬರೆದಂತಹ ಕೆಲವೊಂದಿಷ್ಟು ಪಾಠಗಳನ್ನು, ಕೆಲವೊಂದಿಷ್ಟು ಕೀರ್ತನೆಗಳನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡ್ತಾರೆ. ಅವರು ಮೃದಂಗ ಮತ್ತು ತಂಬೂರಿಯ ಜೊತೆಗೆ ರಾಗದ ಶೈಲಿಗಳನ್ನು ಬೇರೆ ಮಾಡಿ ಹಾಡ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದರೆ ರಾಗಗಳು, ತಬಲಾ, ಹಾರ್ಮೋನಿಯಂ ಶ್ರುತಿಮತವಾಗಿಸಿ, ತಂಬೂರಿಯ ಮೂಲಕ ಶ್ರುತಿಮತವಾಗಿಸಿ ಹಾಡುವುದು. ಇಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದರೆ ರಾಗಗಳ ಪರಿಚಯ ಬೇಕು. ರಾಗಗಳ ಪರಿಚಯ ಜೊತೆಗೆ ಶ್ರುತಿಯ ಒಂದು ವೈವಿಧ್ಯಮತೆ ಬೇಕು. ಮತ್ತು ಕ್ಯಾಲ್ ಅಂತಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ಛೋಟಾ ಕ್ಯಾಲ್, ಬಡಾ ಕ್ಯಾಲ್ ರಾಗದ ಪರಿಚಯ ಬಗ್ಗೆ ನಾವು ಹೇಳಿ ಹಾಡಬೇಕು. ಈ ಶಾಸ್ತ್ರೀಯ ಸಂಗೀತ, ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಇತಿಹಾಸ ತಿಳ್ಕೋಬೇಕಾದ್ರೆ ಇದು ವೇದಗಳ ಕಾಲಿಗೆ ನಾವು ಹೋಗಬೇಕಾಗುತ್ತೆ. ವೇದಗಳಲ್ಲಿ ಸಾಮವೇದ ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಮಹತ್ವವಾದಂಥ ವೇದ. ಮೂರನೇ ವೇದ ಅನ್ನಬಹುದು ಸಾಮವೇದ. ಸಾಮವೇದ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ವೇದ ಅಂದರೆ ಈ ಸಾಮವೇದ ಅಂತ ಹೇಳೋದು. ಅಂದರೆ ನಾವು ಇಲ್ಲಿ ಏನು ಗ್ರಹಿಸಬೇಕು, ಏನು ತಿಳ್ಕೋಬೇಕಪ್ಪ ಅಂದರೆ, ಸಾಮವೇದ ಹುಟ್ಟೋಕ್ಕಿನ ಮೊದಲು, ಪ್ರಚಿತವಾಗೋಕ್ಕಿನ ಮೊದಲು ನಮ್ಮ ನಾಗರಿಕತೆಗಳಿಗೆ, ನಮ್ಮ ಪೂರ್ವಜರಿಗೆ ಸಂಗೀತದ ಬಗ್ಗೆ ಜ್ಞಾನ ಇತ್ತು ಅಂತ ತಿಳ್ಕೊ. ಈಗ ಅಲ್ಲಿನ ಪೀಳಿಗೆಯಿಂದ ಪ್ರಾರಂಭವಾಗಿ, ವೇದಗಳ ಕಾಲ ನಾಗರಿಕತೆಯಿಂದ ಪ್ರಾರಂಭವಾಗಿ ಈಗಿನ ಕಾಲಘಟ್ಟ ಕೂಡ ಬಹಳಷ್ಟು ಪ್ರಚಲಿತವಿರುವ ಸಂಗೀತ ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಈ ಸಂಗೀತ ಕಲಾ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ಸಂಗೀತದಲ್ಲಿ ವಿದ್ವತ್ತನ್ನು, ಜೂನಿಯರ್, ಸೀನಿಯರ್ ವಿದ್ವತ್ ಅನ್ನೋ ಒಂದು 3 ಹಂತದ ಪರೀಕ್ಷೆಗಳಲ್ಲಿ ತರಗಡೆಯಾಗಿ ನಾವು ಸಂಗೀತದ ಬಗ್ಗೆ ಪದವಿಯನ್ನು ಹೊಂದಬೇಕನ್ನುವ ಹಂಬಲಿರುವ ಹುಡುಗರಿಗೆ ಮತ್ತು ಸ್ಪರ್ಧಾತ್ಮಕ ಹುಡುಗರಿಗೆ ಮತ್ತು ಯುವತಿಯರಿಗೆ ಈ ವಿಡಿಯೋ ನಿಮಗೆ ನೆರವಾಗಲಿದೆ. ಜೂನಿಯರ್ ಮತ್ತು ಸೀನಿಯರ್ನಲ್ಲಿ 2 ರೀತಿಯ ಪರೀಕ್ಷೆಗಳಲ್ಲಿ, ಒಂದು ಪತ್ರಿಕೆ ಸಂಗೀತಕ್ಕೆ ಸಂಬಂಧಪಟ್ಟ ಪತ್ರಿಕೆ, ಎರಡನೆಯದು ಪ್ರಾಯೋಗಿಕ ಪರೀಕ್ಷೆ ಇರ್ತೈತೆ.
ಮೊದಲನೇದಾಗಿ ಸಂಗೀತಕ್ಕೆ ಸಂಬಂಧಪಟ್ಟ ಪತ್ರಿಕೆಯಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅವು ಸಂಗೀತ ಅಂದರೆ ಏನು, ನಾದ ಎಂದರೇನು, ಸ್ವರ ಎಂದರೇನು, ಆರೋಹ ಕ್ರಮ ಎಂದರೇನು, ಅವರೋಹ ಕ್ರಮ ಎಂದರೇನು ಅಂತ ಹೇಳ್ತಾರೆ. ಅಂಥವರಿಗೆ ನಾವು ಹೇಗೆ ಉತ್ತರ ಮಾಡಬೇಕಂದ್ರೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ವರ ಎಂದರೇನು, ಸಂಗೀತ ಎಂದರೇನು ಮೊದಲೇ ತಿಳಿದುಕೊಳ್ಳಿ. ಸಂಗೀತ ಎಂದರೇನು ಪ್ರಶ್ನೆಗಳು ಬಂದರೆ, ಸಂಗೀತ ಎಂದರೆ ಗಾಯನ, ವಾದನ ಮತ್ತು ನರ್ತನ ಈ ಮೂರುಗಳ ಸಮ್ಮಿಶ್ರಣವೇ ಸಂಗೀತ ಅನ್ನುತ್ತಾರೆ. ನಾದ ಎಂದರೆ ಓಂಕಾರ ಧ್ವನಿಯಿಂದ ಕಿವಿಗೆ ಇಂಪಾಗಿ ಕೇಳುವಂತಹ ಶಬ್ದವೇ ನಾದ. ಹೀಗಾಗಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಈ ಸಂಗೀತದ ಬಗ್ಗೆ ಪರಿಚಯ ಮಾಡಿಕೊಟ್ಟಿನಿ. ಹೀಗೆ ನಿರಂತರವಾಗಿ ನಿಮಗೆ ಸಂಗೀತದ ಬಗ್ಗೆ ನಿಮಗೆ ಮಾಹಿತಿ ಹೇಳಿಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತೀರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನಮಸ್ಕಾರ, ವಂದನೆ.